ಸರ್, ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಲ್ಲ ಅನ್ನೋರಿಗೆ ಕಾಂಗ್ರೆಸ್ ತೋರ್ಸಕ್ ಹೋಗಿದ್ದೀರಿ. ಯಾವ ತರ ತೋರಿಸಿದ್ರಿ ಸರ್? 50,000ಕ್ಕೂ ಹೆಚ್ಚು ಜನ ರೋಡ್ ಶೋ ಭಾಗವಹಿಸಿದ್ರು. ಅದಕ್ಕೆ ನೀವೇ ಸಾಕ್ಷಿಯಾಗಿದ್ದೀರಾ. ಟೀಚ್ ಮಾಡಿ ಹೊಟ್ಟೆ ತುಂಬಿಸ್ಕೊತಾ ಇದ್ವಿ. ಸಿಇಟಿ ಪರೀಕ್ಷೆ ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ಲಕ್ಷಾಂತರ ಮಡಮೆಷ್ಟಿಗೂ ಇವತ್ತು ಅನ್ನಕ್ಕೆ ಅಕ್ಷರಕ್ಕೆ ಕಾರಣ ಆಗಿದ್ದು ವೀರಪ್ಪ ಮೊಯ್ಲಿ ಸಾಹೇಬರು. ಇವತ್ತು ನಮ್ಮ ಜಿಲ್ಲೆಗೆ ಅಪಾರವಾದ ಅವರ ಆಶೀರ್ವಾದದಿಂದ, ನಜೀರ್ ಅಹಮದ್ ಅವರ ಆಶೀರ್ವಾದದಿಂದ, ನಮ್ಮ ಹಿರಿಯರ ಆಶೀರ್ವಾದದಿಂದ, ನಮ್ಮೆಲ್ಲರ ಸ್ನೇಹಿತರ ಆಶೀರ್ವಾದ. ಈಗ ಇವತ್ತೊಂದು ರಾಷ್ಟ್ರೀಯ ಪಕ್ಷ ನಿಮಗೆ ಮೊದಲ ಬಾರಿಗೆ ನಿಮ್ಮನ್ನು ಗುರುತಿಸಿ ಟಿಕೆಟ್ ನೀಡಿದ್ದಾರೆ. ಪಕ್ಷಕ್ಕೆ ಮತ್ತು ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತೀನಿ. ನನ್ನ ಪ್ರತಿಯೊಬ್ಬ ಮತದಾರನಿಗೂ ನಾನು ನಿಷ್ಠೆಯಿಂದ ಇರ್ತೀನಿ. ಇವತ್ತು ಅತ್ಯಧಿಕ ಮೆಜಾರಿಟಿಯಲ್ಲಿ ನಮ್ಮ ಪಕ್ಷ ಇಲ್ಲಿ ಗೆಲ್ಲುತ್ತೆ. ಜಿಲ್ಲೆಯ 5 ಸ್ಥಾನ ಕಾಂಗ್ರೆಸ್ ಬರುತ್ತೆ. ಮತ್ತೊಮ್ಮೆ ಇದು ಕಾಂಗ್ರೆಸ್ ಬೆಲ್ಟ್ ಅಂತ ನಾವು ಪ್ರೂವ್ ಮಾಡ್ತೀವಿ. ಸರ್, ನಿಮಗೆ ಪ್ರಬಲ ಎದುರಾಳಿ ಯಾರು ಸರ್ ಈ ಕ್ಷೇತ್ರದಲ್ಲಿ? ಯಾರೂ ಇಲ್ಲ ಅಂತ. ಮೋಸ್ಟ್ಲಿ 3 ರೋಡ್ ಶೋನು ನೋಡಿದ್ದೀರಾ. ದಯವಿಟ್ಟು ವಿಡಿಯೋ ರಿವೈಂಡ್ ಮಾಡ್ಕೊಂಡು ನೋಡಿ. ಆ ವಿಡಿಯೋದಲ್ಲಿ ಯಾರಿಗೆ ಜನ ಜಾಸ್ತಿ ಸೇರಿದ್ರೆ ಅವರೇ ವಿನ್ನರು ಅಂತ ನೀವೇ ಕಂಟ್ರೋಲ್. ಸರ್, ನಿಮ್ಮ ಬಗ್ಗೆ ಕೆಲವರು ಮಾತಾಡ್ತಾರೆ, ಅಪಾಸ ಇನ್ನು ಹುಡುಗಾಟದ ಬುದ್ಧಿ ಅಂತ, ಏನು ಹೇಳ್ತೀರಿ? ಕರೆಕ್ಟ್ ಸರ್. ಅವರು ಈಗಿದ್ದಾರಲ್ಲ, ಅವರು 10 ವರ್ಷದಿಂದ ಟಿಕೆಟ್ ತಂದಾಗ ಅವ್ರ ವಯಸ್ಸು ಎಷ್ಟಾಗಿತ್ತು ಅಂತ ತಾವು ಒಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡಿ. ಅವ್ರು ಪರವಾಗಿಲ್ಲ, ನನ್ನ ಹುಡುಗ ಅನ್ನಲಿ, ಅನಾಥ ಹುಡುಗ ಅನ್ನಲಿ, ಬಡವ ಅನ್ನಲಿ, ಅವನ ಕೈಯಲ್ಲಿ ಏನೂ ಆಗಲ್ಲ ಅನ್ನಲಿ. ಬಟ್ ನಾನು ಪಕ್ಷಕ್ಕೆ, ನನ್ನ ಕಾರ್ಯಕರ್ತರಿಗೆ ನಿಷ್ಠೆಯಿಂದ ಇರ್ತೀನಿ. ನನ್ನ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಬೇಕು. ಈ ಅನಾಥ ಹುಡುಗನ್ನ ಕೈ ಹಿಡಿತಾರೆ, ಕನ್ನಡ ಮಾಧ್ಯಮದ ಹುಡುಗನ್ನ ಕೈ ಹಿಡಿತಾರೆ ಅಂತ ನನ್ನ ಎಲ್ಲ ಜನತೆಯಲ್ಲಿ ನನ್ನ ಆಶೀರ್ವಾದ ಮಾಡಿ ಅಂತ ವಿನಂತಿಸ್ತೀನಿ. ಈಗ ಹಣ ಬಲ ಮತ್ತು ಜಾತಿ ಬಲ, ಈ ರಾಜಕೀಯ ಅಂದರೆ ಹಣ ಬಲ ಜಾತಿ ಬಲ ಅಂತ ಪರಿಸ್ಥಿತಿ ಆಗಿದೆ. ನೀವು ಒಬ್ಬ ಪ್ರಜ್ಞಾವಂತರಾಗಿ ಈಗ ರಾಜಕೀಯ ಇಳಿದಿದ್ರೆ ಏನು ಹೇಳ್ತೀರಿ? ಇಲ್ಲ ಸರ್, ಖಂಡಿತವಾಗೂ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಹಣಬಲನೂ ನಡೆಯಲ್ಲ, ಜಾತಿ ಬಲನೂ ನಡೀಲಿಲ್ಲ. ಅಂತ ನಡೆದಿದ್ದರೆ ಇವತ್ತು ಬಹಳಷ್ಟು ಜನ ಗೆಲ್ತಿರ್ಲಿಲ್ಲ. ಎಸ್, ಸಾಹೇಬರಿಗೆ ಯಾವ ಜಾತಿ ಬಲ ಇತ್ತು ಅಂತ. ಸೊ ಇಲ್ಲಿ ಹಣಬಲ ಜಾತಿ ಬಲ ನಡೆಯಲ್ಲ. ನಮ್ಮ ಪ್ರಜ್ಞಾವಂತ ಮತದಾರರು ಒಳ್ಳೆ ವ್ಯಕ್ತಿ ಯಾರು ಅನ್ನೋದನ್ನ ನೋಡೇ ವೋಟ್ ಹಾಕ್ತಾರೆ. ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಕಾಂಕ್ಷಿಗಳು, ಟಿಕೆಟ್ ಆಕಾಂಕ್ಷಿಗಳು ಈಗ ಮುನ್ಸ್ಕೊಂಡಿದ್ದಾರೆ, ಇಲ್ಲೂ ಸಹ ಬಂದಿಲ್ಲ, ಏನು ಹೇಳ್ತೀರಿ? ಬನ್ನಿ, ನಮ್ಮ ವಿನಯ್ ಶ್ಯಾಮ್ ಅವರು ಪ್ರತ್ಯೇಕವಾಗಿ ರಮೇಶ್ ಅಣ್ಣ ಅವರು ಇದ್ದಾರೆ, ನಮ್ಮ ನಾರಾಯಣ ಸೋಮಣ್ಣ, ನಮ್ಮ ರಮೇಶ್ ಅಣ್ಣ ಅವರು, ನಮ್ಮ ನಾರಾಯಣ ಸೋಮಣ್ಣ ಇದ್ದಾರೆ, ಶ್ಯಾಮ್ ಸರ್ ಅಷ್ಟೇ ನಾಳಿದ್ದಿಂದ ಜಾಯಿನ್ ಆಗ್ತಾರೆ. ಅವರು ನಿನ್ನೆ ಮೀಟಿಂಗಲ್ಲಿ ನೀವೇ ನೋಡಿದ್ರೆ ನನ್ನ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತೀನಿ, ಅವರು ನಮ್ಮ ಜೊತೆ ಇದ್ದಾರೆ ಸರ್.